ನಮ್ಮಮ್ಮ ಬಂದಿದ್ದೀವಿ ಇಲ್ಲಿಗೆ. ಸೊ ಏನಂದ್ರೆ ಇದು ಒಂದು ಪ್ರಾಬ್ಲಮ್ ನ ಸುಮ್ಮನೆ ತಗೊಂಡೋಗ್ತಾ ಇದೆ, ದೊಡ್ಡದಾಗ್ತಾನೆ ಹೋಗುತ್ತೆ ಹೊರತು ನಿಲ್ಸ್ಬಿಡ್ಬೇಕು ಆಗಿದೆ. ಅವ್ರಿಗೂ ಅದೇನೋ ಅರ್ಥ ಆಗಿದೆ ಅಂತ ಹೇಳ್ತಿದ್ರೆ, ಸೊ ಯಾವ ಮಟ್ಟಿಗೆ ಅರ್ಥ ಆಗಿದೆ ಅಂತ ಅವರೇ ಹೇಳಿ. ಸೊ ಇಲ್ಲಿ ಕ್ಷಮೆ ಕೇಳಕ್ ಇಲ್ಲಿ ನಾವು ಎಲ್ರು ಖುಷಿಯಾಗಿದೆ ಅದು. ಬಟ್ ಆ ತಪ್ಪನ ಅವ್ರ ಅರ್ಥ ಆಗಿದೆ, ಅದು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರೆ ಅವ್ರ ರೀಸನ್ ಅಲ್ಲಲ್ಲ, ನಮ್ಮ ತಂದೆ ಹೆಸರು ಹೇಳೋಕೆ ರೀಸನ್ ಏನು ಅನ್ನೋದು ಅವ್ರು ಹೇಳ್ತೀನಿ. ಶನಿವಾರ ಸಂಜೆ ಯಾರ ಹತ್ರ ಮಾತಾಡ್ಬೇಕು. ಬೆಳಗ್ಗೆಯಿಂದ ನಾನು ಬೆಳಗ್ಗೆ 10:30 ಇಲ್ಲಿ ಬಂದು ಕೂತಿದ್ದೀವಿ. ದಯವಿಟ್ಟು ಇದನ್ನು ಮಾತಾಡ್ಬೇಡಿ, ಯಾರು ಆಗಿಲ್ಲ ಮಾಡಿಲ್ಲ ಅಂತ ಹೇಳ್ಬೇಡಿ. ಯಾರು ಬೇರೆಯವ್ರನ್ನ ಸೂರಪ್ಪ ಬಾಬು ಅವ್ರ ಮಾತುಗಳನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಯಾವತ್ತೂ ವಾಣಿಜ್ಯ ಮಂಡಳಿ ಆಗಲಿ, ನಿರ್ಮಾಪಕ ಸಂಘ ಆಗಿಲ್ಲ, ಇಲ್ಲಿ ನಿರ್ದೇಶಕ ಸಂಘ ಆಗಿಲ್ಲ. ಇಲ್ಲಿ ಆಗಿದೆ ಇನ್ಸಿಡೆಂಟು, ಆಗಿರೋ ಇನ್ಸಿಡೆಂಟ್ ಅವ್ರ ಮನ ಪರಿವರ್ತನೆ ಆಗಿ ನನ್ನ ಒಂದು ಕಳಕಳಿ ಏನಂದ್ರೆ ಇನ್ನು ಮುಂದೆ ಇಂಥ ಇನ್ಸಿಡೆಂಟ್ ಉದ್ಯಮದಲ್ಲಿ ಬರಬಾರ್ದು ಅಂತ ನನ್ನ ಮನ ಕಳಕಳಿಗೆ. ಯಾಕಂದ್ರೆ ಬೆಳವಣಿಗೆ ಆಗ್ಬೇಕು. ನೀವೆಲ್ಲ ಇದು ತಾನೇ ಬೆಳೆಸ್ತಾ ಇರೋದು ಇಂಡಸ್ಟ್ರಿನ. ಇಂಥ ರಿಪೀಟ್ ಆಗ್ತಾ ಇದ್ರೆ ಏನ್ ಬೆಳೀತದೆ ಇಂಡಸ್ಟ್ರಿ? ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಕೊಡ್ತೀನಿ. ಇವಾಗ ಸಮರ್ಥನೆ ಮಾಡ್ಕೊಳಕ್ಕೋಸ್ಕರ 4 ಕೋಟಿಗಳು ಮಾತಾಡೋದು ಕಾರಣ ಏನಿದೆ ಸರ್? ಏನಿದೆ ಕಾರಣ ಹೇಳಿ. ಬಾಬು ಅವರು ಆಚೆ ಬರ್ಬೇಕಾದ್ರೆ ನಮ್ಮ ದರ್ಶನ್ ಅಣ್ಣ ಅವ್ರು ರೈಟ್ ಹ್ಯಾಂಡ್ ಆದ ಸೀನಣ್ಣ ಅವ್ರು ಹೇಳಿದ್ರು, ದಯವಿಟ್ಟು ಯಾರಾದ್ರೂ ಸೂರಪ್ಪ ಬಾಬು ಅವ್ರಿಗೆ ಧಿಕ್ಕಾರ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಹಾಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರು ಜೀವಂತ ಒಳಗೆ ಬಂದಿದ್ದಾರೆ. ದರ್ಶನ್ ಅಣ್ಣನಿಗೋಸ್ಕರ ಪ್ರಾಣ ಇಲ್ಲಬೇಕಾದ್ರೆ ಕೊಡ್ತೀವಿ. ಅದೇನ್ ಮಾಡ್ತಾರೆ ಮಾಡಿ ಸರ್, ಅವ್ರನ್ನ ಕೆಳಗಡೆ ಇಳಿಸಲೇಬೇಕು. ಜನತೆ ಮುಂದೆ ಅಷ್ಟೇ ಹೊತ್ತು ಇಡೀ ಕರ್ನಾಟಕ ತಾಲೂಕು ಕರ್ನಾಟಕದಲ್ಲಿ 380,000 ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿದೆ ತೋರಿಸಿ ಸರ್. ದರ್ಶನ್ ಅವರು ಮನೆ ಮಗ, ಅವರು ಅಮ್ಮ, ನಮ್ಮ ತಾಯಿ ದಿನಕರಣ, ನಮ್ಮ ಅಣ್ಣ ಇದ್ದಂಗೆ. ಅವ್ರಿಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೆ ನಾವು ಇಲ್ಲೇ ಕೊಡ್ತೀವಿ. ಅವ್ರನ್ನ ಕೈ ದಯವಿಟ್ಟು ಒಂದ್ ನಿಮಿಷ. ಎಲ್ಲರೂ ಹೇಳ್ತಾ ಇದ್ದೀರಾ, ನಾನು ಖುಷಿ ಆಗ್ತಾ ಇದೆ. ದರ್ಶನ್ ಅವ್ರ ತಾಯಿ ಮೇಲೆ ನಿಮ್ಗೆಲ್ರಿಗೂ ಗೌರವ ಇದೆ. ನಾನು ಹೇಳೋದ್ ಕೇಳ್ರಿ, ಇದೆ ಅಲ್ವಾ? ಅಮ್ಮ ಏನ್ ಹೇಳ್ತಾರೆ ಅದನ್ನ ದಯವಿಟ್ಟು ಒಂದು 5 ನಿಮಿಷಗಳ ಕಾಲ ನಾನು ಹೇಳೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಆಮೇಲೆ ನಾನು ಏನಾದರೂ ತಪ್ಪು ಮಾಡಿದರೆ ನಾವು ದಯವಿಟ್ಟು ಹೇಳಿ. ಫಸ್ಟು ನಾನು ನನ್ನ ಮಾತೃಶ್ರೀ ಸಮಾನರಾದ ಮೀನಮ್ಮ ಅವರಿಗೆ, ನೀವು ಕೆಳಗೆ ಬಂದು ಮಾತಾಡಬೇಕು ಅಂದರೆ ನಾನೇನು ತುಂಬ ಚಿಕ್ಕವನಾಗಲ್ಲ. ನಾನು ತಪ್ಪು ಮಾಡಿದ್ದೀನಿ, 2 ಮಾತಿಲ್ಲ. ಆ ಅಮ್ಮನಿಗೆ ಕಾಲು ಬಿದ್ದು ಕ್ಷಮಾಪಣೆ ಕೇಳೋದ್ರಿಂದ ನಾನೇನು ಚಿಕ್ಕವನಾಗಲ್ಲ. ಖಂಡಿತ ಅವರು ನನ್ನ ತಾಯಿ. ನೀವು ಅಂದ್ಕೊಂಡಿದ್ದೀರಾ ಇದು ಉದ್ದೇಶಪೂರ್ವಕವಾಗಿ ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ನಾನು ಮಾತಾಡಿದ್ದೀನಿ ಅಂತ. ಖಂಡಿತ ಚಿತ್ರರಂಗದಲ್ಲಿ ಯಾರು ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಭಗವಂತ ಒಬ್ಬ ಮಾತ್ರ ಸಾಧ್ಯ. ನಾವು ಕಲಾವಿದರುಗಳ ಜೊತೆ ಕೆಲಸ ಮಾಡುವಾಗ ಆ ಕಲಾವಿದರ ಜೊತೆ ಚೆನ್ನಾಗಿರ್ತೀವಿ, ಅವ್ರ ಬಾಂಧವ್ಯಗಳು ಎಲ್ಲರ ಜೊತೆನೂ ಚೆನ್ನಾಗಿರುತ್ತೆ. ಆ ರಾತ್ರಿ ನಾನು ಮಾತಾಡುವಾಗ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಹಂಗಂದ್ಬಿಟ್ಟು ಕುಡಿದ್ಬಿಟ್ಟು ಮಾತಾಡಬೇಕು ಅನ್ನೋದು ದೊಡ್ಡ ತಪ್ಪು. ಆದರೆ ಆವತ್ತಿನ ಒಂದು ಸನ್ನಿವೇಶ, ನಾನು ಮಾಡ್ತಾ ಇದ್ದಂಥ ಸಿನಿಮಾದ ನಟ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ, ನಾನು ಪೃಥ್ವಿ ಸಿನಿಮಾ ಮಾಡ್ತಾ ಇದ್ದೆ. ಇದು 3 ವರ್ಷಗಳ ಹಿಂದಿನ ಘಟನೆ. ಆವತ್ತು ಆಕಸ್ಮಿಕವಾಗಿ ಭಾಗ್ಯವಂತ ಸಿನಿಮಾ ನಾನು ತಪ್ಪಾಗಿ ಮಾಹಿತಿ ನೀಡಿದೆ ಮೊನ್ನೆ ಚಾನಲ್ ಅವರಿಗೆ. ಯಾಕೆ ಅಂತಂತಂದರೆ ನನಗೆ ಗೊತ್ತೇ ಇರಲಿಲ್ಲ. 10:00ವರೆಗೆ ನನ್ನ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಯೂಟ್ಯೂಬಲ್ಲಿ ಹಾಕಿದಾರಂತೆ, ಬರ್ತಾ ಇದ್ದಂತೆ ಚಾನಲ್ನವ್ರು ಇದು ಮಾಡ್ತಾ ಇದ್ದಾರಂತ. ಸತ್ಯವಾಗ್ಲೂ ನಾನು ನನ್ನ ಸ್ನೇಹಿತರ ಒಂದು ಅಂಗಡಿನಲ್ಲಿ ಅದನ್ನು ಹಾಕ್ಕೊಂಡು ಹೋದಾಗ ನನಗೆ ಶಾಕ್ ಆಗಿ ನನಗೆ TV9 ಅವರು ಫೋನು ಕೇಳಿದಾಗ ನಾನು ಸಿನಿಮಾ ಹೆಸರನ್ನ ತಪ್ಪಾಗಿ ಹೇಳಿದೆ.
ರಾಮಾಪುರದ ರಾವಣ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಹೇಳಿದ್ದೆ, ಯಾಕೆಂದರೆ ನನಗೆ ಸಡನ್ ಆಗಿ ಶಾಕು ಆಗಿತ್ತು. ಆವತ್ತು ಶನಿವಾರ ಫುಲ್ಲು ನಾನು ದಿನಕರ್ ಅವ್ರ ಮೊಬೈಲ್ನ ನಾನು ಟ್ರೈ ಮಾಡಿದ್ದೀನಿ. ಯಾಕೆಂತಂದರೆ ಆವತ್ತೇ ಅವ್ರನ್ನ ಮನೆಗೆ ಹೋಗಿ ತಾಯಿನ ನಾನು ಕ್ಷಮೆ ಕೇಳಬೇಕು ಅಂತ ಸತ್ಯವಾಗ್ಲೂ ನಾನು ನನ್ನ ಎತ್ತ ತಾಯಿ ಆಣೆ ಮೇಲೆ ಹೇಳ್ತಾ ಇದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಎತ್ತ ತಾಯಿನ ಕಳ್ಕೊಂಡು ನಾನು 12 ವರ್ಷ ಆಗಿದೆ. ಆ ಅಮ್ಮನಿಗೆ ಎಷ್ಟು ನೋವಾಗಿದೆ ಅಂದರೆ ಅದು ನನ್ನ ತಾಯಿ ನೋವಾದಷ್ಟೇ. ಆದರೆ ಒಂದು ವಿಷಯ ಹೇಳ್ತೀನಿ, ಉದ್ದೇಶ ಮಾಡಿದ್ದು ಅವರ ತಂದೆಗೆ ನಾವು ಬೈದಿದ್ದೀವಿ ಅಂತ ನೀವು ಯಾರನ್ನ ಅನ್ಕೊಂಡಿದ್ರೆ ಅದು ದಯವಿಟ್ಟು ಈ ಕ್ಷಣದಿಂದ ಅದನ್ನ ಮರ್ತ್ಬಿಡಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಹಂಗಂದ್ಬಿಟ್ಟು ಕುಡ್ಬಿಟ್ಟು ಮಾಡಿದ್ದೀನಿ ಅಂತ ಆವತ್ತಿನ ಮನಸ್ಥಿತಿ ಸರಿ ಇಲ್ಲ. ಆ ಒಂದು ಸನ್ನಿವೇಶನ ವಿವರಿಸುವಾಗ ಭಾಗ್ಯವಂತ ಚಿತ್ರನ ನಾನು ಒಂದು 8 ರಿಂದ 10 ಸಲ ನೋಡಿದ್ದೀನಿ ಆ ಕಾಲದಲ್ಲಿ. ಯಾಕೆ ಅಂತಂತಂದ್ರೆ ಆ ಸಿನಿಮಾದ ಕಥಾನಾಯಕನ ಪಾತ್ರ ತುಂಬಾ ಅವನ ಅನಿಷ್ಟ ದರಿದ್ರ ಅನ್ನೋ ಮಟ್ಟಕ್ಕೆ ಬೆಳೆಸಿದಂಥ ಒಂದು ಪಾತ್ರ ಅದು. ನನ್ನ ಮನೆಯಲ್ಲಿ ನನಗೂ ಕೂಡ ಓದ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಆ ಥರ ಬೈತಾ ಇದ್ರು. ಆ ಸಿನಿಮಾನ ಅಷ್ಟು ನಾನು ಪ್ರೀತಿಸಿದ್ದೆ. ಆ ಸಿನಿಮಾ ಕ್ಲೈಮ್ಯಾಕ್ಸು ನಾನು ಮಾತಾಡುವಾಗ ಆ ಒಂದು ಸನ್ನಿವೇಶನ ವಿವರಿಸ ಅಂತ ಬಂದಾಗ ಅದೇನೋ ಡೈಲಾಗ್ ಸಮೇತ ನಾನು ಹೇಳ್ತೀನಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ನಾನು ಹೇಳಿದ್ದೀನಿ. ಸಿನಿಮಾ ರಂಗದಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡಾಗ ಇಂಥ ಕಾಮನ್ ಮಾತುಗಳು ಬರ್ತವೆ. ಆಕಸ್ಮಿಕವಾಗಿ ಅದು ಬಂದಿದೆ. ಅದರಿಂದ ನಾನು ಖಂಡಿತ ನಿಮ್ಮನ್ನ ಕ್ಷಮೆ ಯಾಚಿಸ್ತೀನಿ. ಅದರಲ್ಲೂ ನನ್ನ ಮೀನಮ್ಮ ಅವ್ರನ್ನ ಖಂಡಿತ ಅಮ್ಮ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೋ ಒಂದು ಬಲವಂತಿಕೆ ಅಭಿಮಾನಿಗಳು ಬಂದು ನನ್ನ ಮೇಲೆ ಪ್ರತಿಭಟನೆ ಮಾಡ್ತಾರೆ, ತಮಟೆ ಹೊಡಿತಾರೆ, ಚಪ್ಪಲಿ ಹಾಕ್ತಾರೆ. ಖಂಡಿತ ನೀವು ಚಪ್ಪಲಿ ಹಾರನ ನನ್ನ ಮುಂದೆ ಒಂದು ದಿನ ನನಗೆ ಅದೇ ಹೂನಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆಂತಂದ್ರೆ ನನಗೆ ನೀವು ಖಂಡಿತ ನೀವು ರಿಯಾಕ್ಟ್ ಮಾಡಿದ ಆ ಟೈಮಲ್ಲಿ ಅದು ಒಬ್ಬ ಅಭಿಮಾನಿಯಾಗಿ ನೀವು ಮಾಡಿರೋದ್ರ ಬಗ್ಗೆ ನನಗೆ ಯಾವುದೇ ವಿಧವಾದ ಬೇಸರ ಇಲ್ಲ. ಯಾಕೆಂತಂದ್ರೆ ನೀವು ಮಾಡಿರೋದು ಕರೆಕ್ಟ್. ದಿನಕರ್ ಅವರು ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ರು ಆ ಕ್ಷಮೆ ಪೂರ್ವಕವಾಗಿ ಯಾವುದೇ ಮುಜುಗರನೂ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಪ್ಪನಿಗೆ ಯಾರನ್ನ ಅದನ್ನ ನಾನು ಖಂಡಿತ ಅರ್ಥ ಮಾಡ್ತಿದ್ದೀನಿ. ನಾನು ಶನಿವಾರನೇ ದಿನಕರ್ ಅವರು ಫೋನ್ ಟ್ರೈ ಮಾಡಿದ್ದೆ. ಶನಿವಾರದಿಂದ ಎಷ್ಟು ಪ್ರಯತ್ನಗಳು ಪಟ್ಟಿದ್ದೀನಿ ಅನ್ನೋದು ನಮ್ಮ ಒಬ್ಬನಿಗೆ ಗೊತ್ತು. ಯಾಕೆಂತಂದ್ರೆ ನಾನು ವಾಣಿಜ್ಯ ಮಂಡಳಿ ಕೂಡ ಬರದೆ ಅವ್ರ ಮನೆಗೆ ಹೋಗಿ ಡೈರೆಕ್ಟ್ ಆಗಿ ನಾನು ಕಾಲಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಕಾರಣಾಂತರಗಳಿಂದ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಿಮ್ಮ ಹತ್ರ ಹೊಸ ನಂಬರು ಬೆಳಿಗ್ಗೆ ಸಿಗ್ತದೆ. ಇಂಡಸ್ಟ್ರಿ ನಾನಿದ್ದೀನಿ ಅಂದ್ಮೇಲೆ ನಂಬರ್ ಸಿಗುತ್ತೆ. ನಾನು ಅವ್ರನ್ನು ಖಂಡಿತ ಇನ್ನೊಂದು 2-3 ದಿನದಿಂದ ದಿನಕರ್ ಅವ್ರನ್ನ ಜೊತೆಯಲ್ಲಿ ಹೋಗಿ ಖಂಡಿತ ಅವ್ರನ್ನೂ ನಾನು ಕ್ಷಮಾಪಣೆ ಕೇಳ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಅವ್ರಿಗೆ ತಾಯಿಗೆ ಒಂದು ಅವಮಾನ ಆದಾಗ ಮಗನಿಗೆ ಎಷ್ಟು ಸಂಕಟ ಇರುತ್ತೆ ಅನ್ನೋದು ನಮ್ಮ ಅಮ್ಮನಿಗೆ ಆದಾಗಲೂ ಅಷ್ಟೇ ನನಗೂ ಸಂಕಟ ಇರುತ್ತೆ. ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ದೀರಾ, ಖಂಡಿತ ನಿಮ್ಮದು ತಪ್ಪಿಲ್ಲ. ಇನ್ನು ಮುಂದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಘಟನೆ ಯಾರು ನಿನ್ನ ಮುಂದಕ್ಕೆ ಕಲಾವಿದ ಅಲ್ಲ, ಯಾರ ಬಗ್ಗೆನೂ ಯಾರು ಮಾತಾಡೋಕ್ಕಾಗಲ್ಲ. ಯಾಕೆ ಅಂತಂತಂದ್ರೆ ಇದು ಒಂದು ಪಾಠ. ಅದು ನಾನು ಮಾಡಿರೋ ಒಂದು ತಪ್ಪಿಂದ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಜನಕ್ಕೆ ಅದ್ರ ಬುದ್ಧಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು ಅವ್ರು ಕೇಳಿದ್ರು ಇನ್ನು 2 ಅವರ್ ಇದೆ, 15 ನಿಮಿಷ ಇದೆ, 20 ನಿಮಿಷ ನಾನೇ ಹೇಳಿದ್ದೀನಿ. ನಾನು ಖಂಡಿತ ಅದನ್ನು ಆಚೆ ತರ್ತೀನಿ. ಯಾಕೆ ಅಂತಂತಂದ್ರೆ ಆವತ್ತು ನಾನು ಮಾತಾಡಿರ್ಬೋದು, ತಪ್ಪಾಗಿ ಮಾತಾಡಿದ್ದೀನಿ. ನಾನು ಅದಕ್ಕೇನೆ ನಮ್ಮ ಅಧ್ಯಕ್ಷ ಹತ್ರ ಮಾತಾಡಿದ್ದೀನಿ. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಸೈಬರ್ ಕೆಫೆಗೆ ಯಾರು ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಾನು ಡೀಟೇಲ್ ತಗೊಂಡಿದ್ದೀನಿ. ಅದು ಯಾಕೆ ಅಪ್ಲೋಡ್ ಆಯಿತು, ಇನ್ನೇನೇನಿದೆ ಅನ್ನೋದನ್ನ ನಾನು ಶೀಘ್ರದಲ್ಲೇ ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟು ನಾನು ಅದು ವರದಿ ತರಿಸ್ಕೊಂಡು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಿಗೆ ಅದನ್ನು ನಾನು ತಲುಪಿಸ್ತೀನಿ. ನಾನು ಬಿಡಲ್ಲ. ಯಾಕೆ ಅಂತಂದರೆ ನಿನ್ನೆ ಶನಿವಾರ ಒಂದೇ ದಿನ ನಾನು 24 ವರ್ಷ ಚಿತ್ರರಂಗದಲ್ಲಿ ನಾನು ಏನು ಸಂಪಾದಿಸ್ಕೊಂಡು ಬಂದಿದ್ದೆ. ನಾನು ಸೈಕಲಲ್ಲಿ ಬಂದು ಇವತ್ತು ಈ ಮಟ್ಟಿಗೆ ಬೆಳೆದ ಮೇಲೆ ನನ್ನ ಚಾರಿತ್ರ್ಯವಧಿ ಅನ್ನೋದಾದ್ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿದಾರ. ಯಾಕೆಂತಂದ್ರೆ ಮಾಡಿದಂಥ ವ್ಯಕ್ತಿ ಮೊನ್ನೆಯಿಂದ ನನಗೆ ಫೋನ್ ಮಾಡಿ ಕನ್ವಿನ್ಸ್ ಮಾಡಕ್ಕೆ ಬಂದಾಗ ನಾನು ಫೋನ್ ತೆಗೆದಿಲ್ಲ. ಯಾಕೆಂತಂದ್ರೆ ಇದು ಬರೋ ಮಾಡಿದಾರ ಗೊತ್ತಿಲ್ಲ ನನಗೆ. ಅವರು ಏನಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನಮ್ಮ ಅಧ್ಯಕ್ಷ ತಿಳಿಸಿದ್ದೀನಿ. ನಾನು ನನ್ನ ಚಾರಿತ್ರ್ಯವಧಿ ಆದ್ಮೇಲೆ ಯಾಕೆಂತಂದ್ರೆ ನಾನು ಇನ್ನೂ ಏನಾರ ಮಾತಾಡಿದ್ದೀನಿ. ಯಾಕೆಂತಂದ್ರೆ ಇನ್ನೊಂದು 3 ದಿನ 30 ದಿನ ಆದ್ಮೇಲೆ ಇನ್ನೇನಾರು ಆಗ್ಬೋದೇನು. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದಕ್ಕೆ ನಾನು ಅದನ್ನ ತರ್ಸಕ್ಕೆ ನನ್ನ ಪ್ರಯತ್ನ ಖಂಡಿತ ನಮ್ಮ ಅಧ್ಯಕ್ಷ ಮೂಲಕ ನಾನು ಮಾಡ್ತೀನಿ. ಮನಸ್ಸು ದಯವಿಟ್ಟು ನನ್ನ ಬಗ್ಗೆ ಇನ್ನೂ ನಿಮ್ಗೆ ಏನಾರ ಧಿಕ್ಕಾರ ಹೋಗ್ಬೇಕು, ಇನ್ನೂ ಏನಾರ ಘೋಷಣೆಗಳು ಚಪ್ಪಲಿ ಹಾರಗಳು ಹಾಕ್ಬೇಕು ಅನ್ನಂಗಿದ್ರೆ ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮರ್ತ್ಬಿಡಿ. ಇನ್ನು ಮುಂದೆ ತಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ. ಚಂದ್ರಪ್ಪ ಅವರೇ, ನಾನು ಅವ್ರ ಮನೆಗೆ ಹೋಗೋದು ಅಷ್ಟು ಈಸಿ ಅಲ್ಲ. ಒಂದು ತಿಳ್ಕಡಿ. ಫೋನ್ ಮಾಡಿದ್ರೆ ಅವರು ಸಾಕ್ಷಿಯಾಗಿ ಇಲ್ಲ ಕುಂತಾರೆ. ಯಾವ ಫೋನ್ ಸ್ವಿಚ್ ಆಫ್ ಆಗಿಲ್ಲ ಅಂತ ಹೇಳಿ ನೀವು ಹೇಳಿದ್ರೆ ಫೋನ್ ಸ್ವಿಚ್ ಆಫ್ ಆಗಿಲ್ಲ. ಮನೆ ಹೋಗ್ಬೇಕಾಯ್ತು, ನೀವು ಹೇಳ್ಬೇಕಾಯ್ತು ಮಾತಾಡಿ ದಯವಿಟ್ಟು ನಾನು ಕ್ಷಮಾಪಣೆ ಅದನ್ನೇ ಮಾತಾಡಬಾರ್ದು. ನಾವು ಇದೇ ವಿಷಯ ಇದೆ, ಇದನ್ನ ತಪ್ಪು ನಾನು ತಮ್ಮ ಮಾಡಿದ್ರೆ ನೀವು ಕ್ಷಮಿಸ್ತಾ ಇಲ್ವಾ? ನೀವು ಅಣ್ಣ ಮಾಡಿದ್ರೆ ಕ್ಷಮಿಸ್ತಾ ಇಲ್ವಾ?
ವಿನೋದವಾಗಿ ಪ್ರಯತ್ನ ಪಟ್ಟಿದ್ದೀನಿ. ದಿನಕರ್ ಅವರು ಸ್ವಿಚ್ ಆಫ್ ಆಗಿತ್ತು ಅಂದಿದ್ದ ನಂಬರು ನನ್ನ ಹತ್ರ ಇತ್ತು, ದೇವರನ್ನ ಹೇಳ್ತೀನಿ. ಆ ನಂಬರ್ ಅವ್ರದಲ್ಲ ಅಂತ ಗೊತ್ತಾದ ಮೇಲೆ ಬೇರೆಯವ್ರ ಕಡೆ ಅವರು ಇನ್ನೊಂದು ನಂಬರ್ ತಗೊಂಡಿದ್ದೀನಿ. ತಗೊಂಡು ನಾನು ಅದಕ್ಕೆ ಟ್ರೈ ಮಾಡಕ್ಕೆ ಹೋಗೋದ್ರಲ್ಲಿ ನೆನ್ನೆ ನಮ್ಮ ಗೆಳೆಯರ ಮೂಲಕ ನಾನು ಸಂಪರ್ಕಿಸ್ಬಿಟ್ಟು ಈ ಥರ ಈ ವಾಣಿಜ್ಯ ಮಂಡಳಿನಲ್ಲಿ ಇವತ್ತು ಸಭೆ ಕರಿಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ ಇಮಿಡಿಯೇಟ್ ಆಗಿ ನಾನು ನೆನ್ನೆನೇ ಹೇಳಿದೆ. ಅಣ್ಣ ದಯವಿಟ್ಟು ನೀವು ನಾಳೆ ಎಲ್ಲೂ ಹೋಗಬೇಡಿ, 11 ಗಂಟೆಯಿಂದ ಚೇಂಬರ್ ಬಿಟ್ಟು ಹೋಗಬೇಡಿ. ಯಾಕೆಂತಂದರೆ ಎನಿ ಮೂಮೆಂಟು ನಾನು ಅವ್ರನ್ನ ಕರ್ಸೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ದಯವಿಟ್ಟು ಚೇಂಬರ್ ಬಿಟ್ಟು ಹೋಗಬೇಡಿ ಅಂತ ನೆನ್ನೆ ನಮ್ಮ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಫುಲ್ ಡೇ ಇರಿಸ್ಕೊಂಡಿದ್ದೀನಿ. ಇದಿನ್ನು ಮೇಲೆ ನನ್ನಿಂದ ನಾನು ಇನ್ನು ಮಾತಾಡೋಕ್ಕೇನು ಶಕ್ತಿ ಇಲ್ಲ. ನಡೆದಿರತಕ್ಕಂಥ ಘಟನೆ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ದಿನಕರ್ ಅವರೇ, ನಾನು ತಪ್ಪು ಮಾಡಿದ್ದೀನಿ, ನಿಮಗೆ ಕ್ಷಮಿಸಬೇಕು ಅನ್ನೋ ಗುಣ ಇದೆ ಅಂತ ಅಂದ್ಕೊಂಡಿದ್ದೀನಿ. ತಪ್ಪು ಇದು ಕ್ಷಮೆನೇ ಇಲ್ಲ ಅಂತ ತಾವು ಹೇಳಿದ್ರಿ. ಇದಕ್ಕೆ ಮೇಲೆ ನಾನೇನು ಅಸಹಾಯಕ. ತಾವು ದಯವಿಟ್ಟು ಅಮ್ಮ ನಿಮ್ಮ ಕಾಲು ಬಿಡಬೇಕು ಅಂತ ಅಭಿಮಾನಿಗೆ ಹೇಳ್ತೇನೆ. ನಾನು ತಾಯಿ ಕಾಲು ಬಿಡೋದಕ್ಕೆ ಯಾವತ್ತೂ ಯೋಚನೆ ಮಾಡೋದು. ಯಾಕೆಂತಂದರೆ ನನ್ನ ತಾಯಿನ ಕಳ್ಕೊಂಡು ಅದೊಂದು ಭಾಗ್ಯ ಏನೋ ಬಂದಿದ್ದೇನೆ. 12 ವರ್ಷ ಆದಮೇಲೆ ನಿಮ್ಮ ಕಾಲು ಬಿಡು. ಯಾಕೆಂತಂದರೆ ನಮ್ಮ ಅಮ್ಮನ ಕಳ್ಕೊಂಡಿರೋ ನಾನು. ಅದರಿಂದ ನಾನು ಏನು ಚಿಕ್ಕವನಾಗಲ್ಲ. ನಿಮ್ಮ ಮಗ ತಪ್ಪು ಮಾಡಿದಾಗ ನೀವು ಎಷ್ಟೋ ಸಲ ತಿದ್ದು ಮಾಡಿದ್ದೀರಾ. ದಯವಿಟ್ಟು ಇದೊಂದು ಬಾರಿ ನಿಮ್ಮ ಮಗ ಅಂತ ಅಂದ್ಕೊಂಡು ನನ್ನ ಕ್ಷಮಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ, ದಯವಿಟ್ಟು ನೀವು ಮುಂದೆ ಬನ್ನಿ. ನಾನು ಕ್ಷಮಿಸ್ತೇನೆ. ಹಾಗಾಗಿ ನೀವು ಕ್ಷಮಿಸಿ ಮಕ್ಕಳೇ. ಏನೋ ಒಂದು ತಪ್ಪು ಮಾಡಿದ್ದಾರೆ, ಒಂದು ಮಾತಾಡಿದ್ರೆ ಮಾತಾಡಬೇಡ್ದಿತ್ತು, ತುಂಬಾ ದೊಡ್ಡ ಮಾತಾಡಿದ್ದಾರೆ. ಹಾಗಾಗಿ ನೀವು ಕ್ಷಮಿಸಿದ್ದೀರಿ ಅಂದ್ರೆ ಎಲ್ಲ ಕಲಾಭಿಮಾನಿಗಳು ಅವರ ಮಾತಿಗೆ ಮನ್ನಣೆ ಕೊಟ್ಟವರು, ಅವ್ರು ಹೇಳಿದಂತ ಮಾತಿಗೆ ನಾವೆಲ್ಲ ಕ್ಷಮಿಸಿದೀವಿ ಅಮ್ಮ ಅಂದ್ರೆ ನಾನು ಕ್ಷಮಿಸಿದಾಗೆ. ಅಂದ್ರೆ ನಾನು ನಿಮ್ಮ ಪರನೇ. ಅಮ್ಮ ಆಯ್ತಮ್ಮ, ಇನ್ನೊಂದಮ್ಮ ಸಣ್ಣ ಲಾಸ್ಟ್ ಏನಮ್ಮ ಅಂದ್ರೆ, ಈಗ ಇವ್ರು ಕ್ಷಮಿಸಿದ ನಾವೆಲ್ಲ ನಾವು ಕ್ಷಮಿಸ್ತೀವಮ್ಮ. ಆಯ್ತು. ಇನ್ನೊಂದು ನಮ್ಮ ಕಡೆ ರಿಕ್ವೆಸ್ಟ್ ಏನಂದ್ರೆ, ಇದು ನಾಳೆ ಮಾತಾಡ್ಬಾರ್ದು, ಅವ್ರಿಗೆ ಒಂದು ಪಾಠ ಆಗ್ಬೇಕು. ಇವ್ರು ಸದ್ಯ ಮಟ್ಟಿಗಾದ್ರೂ ಜನತೆ ಮುಂದೆ ಡಿಕ್ಲೇರ್ ಕೊಡ್ಬೇಕು. 1-3 ವರ್ಷ ಇವ್ರಿಂದ ಹೊರಗೆ ಹಾಕಿದೀವಿ. ಒಳ್ಳೆ